111 ವರ್ಷ ವಯಸ್ಸಿನಲ್ಲಿ ಶಿವಕುಮಾರ ಶ್ರೀಗಳು ಲಿಂಗೈಕ್ಯರಾಗಿದ್ದಾರೆ. ಎಲ್ಲೋ ಒಂದು ಕಡೆ ನಾವು ಅವರನ್ನ ಇನ್ನು ಮುಂದೆ ನೋಡೋದಕ್ಕೆ ಸಾಧ್ಯವಾಗೋದಿಲ್ವಲ್ಲ ಅನ್ನುವಂಥ ನೋವು ಎಲ್ಲರಲ್ಲೂ ಕೂಡ ಇದ್ರು. ಬಹಳಾನೇ ಸಾರ್ಥಕತೆಯ ಬದುಕು ಅವರದ್ದು ಅನ್ನುವಂಥ ಒಂದು ವಿಚಾರವನ್ನು ನಾವು ನೆನಪು ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಇದ್ದಂಥ ಅಷ್ಟೂ ದಿನ ಸಮಾಜಕ್ಕಾಗೇ ದುಡಿದಂಥ ಒಂದು ವ್ಯಕ್ತಿತ್ವ ಅದು. ಹಾಗಾಗಿ ನಡೆದಾಡುವ ದೇವರು ಅಂತ ನಾವು ಏನು ಕರಿತಾ ಇದ್ವಿ, ದೇವರ ಹೆಜ್ಜೆಯನ್ನು ನಾವಿವತ್ತು ನೆನಪು ಮಾಡ್ಕೊಳ್ಬೇಕಾಗತ್ತೆ. ಈ ಸಂದರ್ಭದಲ್ಲಿ ನಡೆದು ಬಂದಂತ ಸಿದ್ಧಗಂಗಾ ಮಠದ ನಡೆದಾಡುವ ದೇವರ ಒಂದು ಗದ್ದಿಗೆಯನ್ನು ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ. ಸೊ ಈಗ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡಲಾಗಿದೆ. ಇವತ್ತು ಸಂಜೆ 4:30ಕ್ಕೆ ವೀರಶೈವ ಸಂಪ್ರದಾಯದ ಒಂದು ಹಿನ್ನೆಲೆಯಲ್ಲಿ ಅಂತಿಮ ವಿಧಿವಿಧಾನಗಳನ್ನು ಕೈಗೊಂಡು ಶ್ರೀಗಳನ್ನ ಒಂದು ಅಂತಿಮ ಸಂಸ್ಕಾರವನ್ನ ಮಾಡಲಾಗುತ್ತೆ. ನಾವು ಈಗ ಅವರ ಒಂದು ಕ್ರಿಯಾ ಗದ್ದಿಗೆ ಏನಿದೆ, ಕ್ರಿಯಾ ಸಮಾಧಿ ಅಂತ ಏನ್ ಕರಿತೀವಿ, ಅಲ್ಲೇ ಇದ್ದೀವಿ. ಸೊ ನಿಮಗೆ ಎಲ್ಲಾ ಒಂದು ದೃಶ್ಯದಲ್ಲಿ ಎಲ್ಲವನ್ನೂ ಕೂಡ ತೋರಿಸ್ತೀನಿ. ಇದು ತಾವು ನೋಡಬಹುದು, ಒಂದು ಸಿದ್ಧಗಂಗಾ ಸ್ವಾಮೀಜಿಯವರನ್ನ ಇಲ್ಲೇ ಅಂತಿಮ ವಿಧಿವಿಧಾನಗಳನ್ನ ಮಾಡಿ ಇಲ್ಲಿ ಅಂತಿಮ ಸಂಸ್ಕಾರವನ್ನ ಮಾಡಲಾಗುತ್ತೆ. ತಾವು ನೋಡಬಹುದು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಕ್ರಿಯಾ ಸಮಾಧಿಯನ್ನ ಅನ್ನುವಂಥದ್ದು. ಇನ್ನೊಂದು ಬಹಳ ಕುತೂಹಲಕಾರಿಯಾದಂತಹ ಅಂಶ ಏನಂದ್ರೆ, ಇದನ್ನ ಹಿಂದೆನೆ 40 ವರ್ಷದ ಹಿಂದೆನೆ ಇದಕ್ಕೆ ಅಡಿಪಾಯ ಹಾಕಲಾಗಿದೆ ಅನ್ನುವಂತ ಮಾಹಿತಿ ಇದೆ. ಸಿದ್ಧಗಂಗಾ ಸ್ವಾಮೀಜಿಯವರು ಹಿಂದೆನೆ ಇದಕ್ಕೆ ಸಂಬಂಧಪಟ್ಟಂತೆ ತಾವೇ ಇದನ್ನ ಖುದ್ದು ತಯಾರಿ ಮಾಡಿದ್ರು. ನಾಳೆ ತಾವು ಶವೈಕ್ಯರಾದ ಬಳಿಕ ಇಲ್ಲೇ ಕ್ರಿಯಾ ಸಮಾಧಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮೊದಲೇನೆ ತಯಾರಿ ಮಾಡಲಾಗಿತ್ತು ಅನ್ನುವಂತ ಮಾಹಿತಿ ಇದೆ. ತಾವು ನೋಡಬಹುದು, ಬಹಳ ಅಚ್ಚುಕಟ್ಟಾಗಿ ಈ ಒಂದು ಗದ್ದಿಗೆಯನ್ನು ನಿರ್ಮಾಣ ಮಾಡಲಾಗಿದೆ. ಶ್ರೀಮಠದ ಹಳೆಯ ಮಠ ಏನಿದೆ, ಶ್ರೀಮಠ, ಅಲ್ಲಿ ಈ ಒಂದು ಕತ್ರು ಗದ್ದಿಗೆ, ಈ ಒಂದು ಗದ್ದಿಗೆ ಇರುವಂತದ್ದು, ಕ್ರಿಯಾ ಗದ್ದಿಗೆ ಇರುವಂತದ್ದು. ಏನು ಮೇಲ್ಗಡೆ ನಾವು ಏನು ಸಿದ್ಧಗಂಗಾ ಮಠದ ಒಂದು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತೀವಿ, ಆ ಒಂದು ಜಾಗದಲ್ಲೇ ಈ ಒಂದು ಕ್ರಿಯಾ ಗದ್ದಿಗೆ ಇರುವಂತದ್ದು. ಸಾಕಷ್ಟು ತಯಾರಿಗಳನ್ನ ಮಾಡಲಾಗ್ತಾ ಇದೆ. 4:30ಕ್ಕೆ ಒಂದು ಅಂತಿಮ ವಿಧಿವಿಧಾನಗಳನ್ನ ಕೈಗೊಂಡು ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಇಲ್ಲಿ ಏನು ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇರುವಂತಹ ಹಿರಿಯರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ತೀನಿ. ಸರ್, ಇಲ್ಲಿ ಶ್ರೀಗಳು 40 ವರ್ಷದಿಂದನೇ ಹೇಳಿದ್ರು ಇದ್ರ ಬಗ್ಗೆ ಅನ್ನುವಂತ ಮಾಹಿತಿ ಇದೆ. ಸೊ ಅದನ್ನ ನೋಡೋದಾದ್ರೆ ಸರ್, ಇದು 1982ರಲ್ಲಿ ಈ ಗದ್ದಿಗೆ ಪ್ರಾರಂಭ ಮಾಡೋದಕ್ಕೆ ಶಂಕುಸ್ಥಾಪನೆ ಆಯಿತು. ಇನ್ನೂ 1-2% ಕೆಲಸ ಇದೆ. ಇದು ನಮ್ದು ಇವತ್ತು ಕಾರ್ಯ ಏನಿದೆ, ಆ ಕಾರ್ಯ ಆದಮೇಲೆ ನಿರಂತರವಾಗಿ ಅವತ್ತಿಂದವರೆಗೂ ಇದುವರೆಗೂ ನಿರಂತರವಾಗಿ ಗದ್ದಿಗೆ ಕೆಲಸ ನಡೀತಾ ಇತ್ತು. ನಾನು 1% ಕೆಲಸ ಇದೆ. ಈ ಕೆಲಸ ಆದ್ಮೇಲೆ, ಕಾರ್ಯ ಆದ್ಮೇಲೆ ಅದನ್ನ ಪೂರ್ಣಗೊಳಿಸ್ತೀವಿ. ಇವತ್ತು ಸಂಜೆ ನಡೆಯುವಂತ ಅಂತಿಮ ವಿಧಿವಿಧಾನಗಳು, ಸೊ ಅದ್ರ ಬಗ್ಗೆ ಮಾಹಿತಿ ನೋಡೋದಾದ್ರೆ ಸರ್, ಅದು ಇಲ್ಲಿ ಕ್ರಿಯಾ ಸಮಾಧಿ ಅಂತ ಮಾಡ್ತೀವಿ. ಅದು ನಮ್ಮ ವೀರಶೈವ ಲಿಂಗಾಯತರದ್ದು ಏನಿದೆ ಆ ಪದ್ಧತಿ ಪ್ರಕಾರ ಇಲ್ಲಿ ಕ್ರಿಯಾ ಸಮಾಧಿ ಕಾರ್ಯ ಜರುಗುತ್ತದೆ. ಸರ್, ಈಗ ಸ್ವಾಮೀಜಿಯವರ ಬಗ್ಗೆ ಹೇಳೋದಾದ್ರೆ, ಈ ಒಂದು ಗದ್ದಿಗೆ ವೈಶಿಷ್ಟ್ಯತೆ ಹೇಳೋದಾದ್ರೆ, ಇದರ ಬಗ್ಗೆ ವಿಶಿಷ್ಟತೆಗಳನ್ನು ಹೇಳೋದಾದ್ರೆ, ವೈಶಿಷ್ಟ್ಯತೆ ಅಂದ್ರೆ ಈಗ ಇದು ಒಂದು ದೇವಸ್ಥಾನ ಇದ್ದ ಹಾಗೆ. ದೇವಸ್ಥಾನದಲ್ಲಿ ಏನೆಲ್ಲ ಇರುತ್ತೆ ಆ ವೈಶಿಷ್ಟ್ಯತೆ ಇಲ್ಲೂ ಇರುತ್ತೆ. ಯಾವೆಲ್ಲ ರೀತಿಯಂತ ಸಂಪ್ರದಾಯಗಳನ್ನ ಅನುಸರಿಸಾಗುತ್ತಿಲ್ಲ ಸರ್ ಇವತ್ತು ಸಂಜೆ ಮಾಡುವಂತ ಅಂತಿಮ ವಿಧಿವಿಧಾನಗಳಲ್ಲಿ? ವಿಧಿವಿಧಾನಗಳು ಮೊದಲಿಗೆ ಕಳಶ ಸ್ಥಾಪನೆ, ಅಷ್ಟೋತ್ತರ ಇರುತ್ತೆ. ಅಷ್ಟೋತ್ತರ ಆದ್ಮೇಲೆ ಸ್ವಾಮೀಜಿಯವರ್ಗೊಮ್ಮೆ ಅಷ್ಟೋತ್ತರ, ಬಿಲ್ವಾರ್ಚನೆ, ಇದೆಲ್ಲ ಎಲ್ಲ ನಡೀತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಇದು ಕೇಳಿದ್ರಲ್ಲ, 40 ವರ್ಷದ ಹಿಂದೆನೆ ಇದನ್ನ ಸ್ವಾಮೀಜಿಯವರು ಗದ್ದಿಗೆ ಹೇಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸಿದ್ಧತೆಗಳನ್ನ ಅವಾಗಲೇ ಹೇಳ್ಕೊಟ್ಟಿದ್ರು. ಶ್ರೀಮಠದ ಸಿಬ್ಬಂದಿಗಳು ಕೂಡ ಈ ಒಂದು ತಯಾರಿಯನ್ನು ಅವಾಗ್ಲೇನೆ ಕೂಡ ಮಾಡಲಾಗಿತ್ತು. ಸೊ ಇವತ್ತು ಸಂಜೆ 4:30ಕ್ಕೆ ಎಲ್ಲ ಒಂದು ವಿಧಿವಿಧಾನ ನಡೆದಾಡುವ ದೇವರು ಅಂತ ಏನು ಕರಿತೀವಿ ಸಿದ್ಧಗಂಗಾ ಸ್ವಾಮೀಜಿಯವರು ಇಂದಿನಿಂದ ಇವತ್ತಿನಿಂದ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿಂದನೇ ದರ್ಶನವನ್ನು ನೀಡಲಿದ್ದಾರೆ. ಸೊ ಇಲ್ಲಿ ಅವರು ಪ್ರಮುಖವಾಗಿ ಇವತ್ತು ಏನು ಅಂತಿಮ ಸಂಸ್ಕಾರ ಆದ ಬಳಿಕ ಎಲ್ಲ ಒಂದು ಭಕ್ತಾದಿಗಳಿಗೆ ಅಂತಿಮವಾಗಿ ಎಲ್ಲ ಇನ್ನು ಮೇಲೆ ಬರುವಂತ ಮಠಕ್ಕೆ ಬರುವಂತ ಭಕ್ತಾದಿಗಳಿಗೆ ಒಂದು ದರ್ಶನವನ್ನ ನೀಡ್ತಾರೆ. ಕ್ಯಾಮರಾ ಪರ್ಸನ್ ಗುರು ಜೊತೆ ಪವನ್, TV5 ತುಮಕೂರು.